ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಲಾ ಕಿಚನ್. ಬನ್ನಿ ಇವತ್ತು ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಚಿಕನ್ ಕಬಾಬ್ಗೆ ಏನೆಲ್ಲ ಐಟಮ್ಸ್ ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ. 2 ಟೀ ಸ್ಪೂನ್ ಆಗೋಷ್ಟು ಬೇಸನ್ ಹಿಟ್ಟನ್ನ ತೊಗೊಂಡಿದ್ದೀನಿ, ಅಂದರೆ ಬಜ್ಜಿ ಹಿಟ್ಟು. ಇಲ್ಲಿ ಅರ್ಧ ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಚಮಚದಷ್ಟು ಗರಂ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ. ಅರ್ಧ ಚಮಚದಷ್ಟು ಅರಿಶಿಣ ಪುಡಿನ ತೊಗೊಂಡಿದ್ದೀನಿ. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಸಣ್ಣಗೆ ಹೆಚ್ಚಿರುವಂಥ ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಅದನ್ನು ತೊಗೊಂಡಿದ್ದೀನಿ, 1 ಸ್ಪೂನಷ್ಟು. ಇದನ್ನೆಲ್ಲನೂ ಹಾಕಿ ನಾನು ಚಿಕನ್ಗೆ ಮಿಕ್ಸ್ ಮಾಡ್ಕೊತೀನಿ. ಯಾವುದೇ ಕಲರಿಂಗ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಲ್ಲ. ಸೊ ಕಬಾಬ್ ಪೌಡ್ರ್ ಯಾವುದನ್ನು ಸೇರಿಸ್ಕೊಳ್ಳಲ್ಲ. ನಾನು ಮನೆಯಲ್ಲೇ ಸಿಗುವಂಥ ಎಲ್ಲ ಐಟಮ್ಸ್ ಹಾಕಿ ಹೆಲ್ದಿಯಾಗಿರುವಂಥ ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ನೀವು ಈ ಥರ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ನಿಮಗೆಲ್ಲ ಮಸಾಲ ತೋರಿಸಿದ್ನಲ್ಲ, ಅದನ್ನ ಒಂದು ಬೌಲ್ಗೆ ನಾನೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ಬೋನ್ಲೆಸ್ ಚಿಕನ್ನ ತೊಳೆದು ತೊಗೊಂಡಿದ್ದೀನಿ. ಇವಾಗ ಇದನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ಒಂದು ಮೊಟ್ಟೆನೂ ಸಹ ಒಡೆದು ಹಾಕೋತಾ ಇದ್ದೀನಿ. ನೀರು ಹಾಕ್ಕೋಬೇಡಿ, ಒಂದು ಮೊಟ್ಟೆನ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಸೊ ಹೆಲ್ದಿಯಾಗಿಯೂ ಇರುತ್ತೆ. ಯಾಕಂದರೆ ನಾನು ಇದಕ್ಕೆ ಯಾವುದೇ ಥರದ ಕಲರಿಂಗ್ನ ನಾನು ಮಿಕ್ಸ್ ಮಾಡಿಲ್ಲ. ಸೊ ಮನೆಯಲ್ಲೇ ಸಿಗುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಕಲಸಿ ಇಟ್ಕೊಂಡಿದ್ದೀನಿ. ಇದು ಒಂದು 10-15 ನಿಮಿಷ ಮ್ಯಾರಿನೇಟ್ ಆಗಬೇಕು ಕಮ್ ಸೆ ಕಮ್. ಜಾಸ್ತಿ ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆನೇನದಂತೂ ಉಪ್ಪು ಖಾರ ಎಲ್ಲ ಚಿಕನ್ನು ಹೀರ್ಕೊಂಡಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇವಾಗೂ ಸಹ ಏನಾಗೋದಿಲ್ಲ, ಒಂದು 10-15 ನಿಮಿಷ ಇಟ್ಟರು ಸಹ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಚಿಕನ್ ಕಬಾಬ್ನ ಕರಿಯೋದನ್ನು ತೋರಿಸ್ತೀನಿ. ಮೊದಲನೇದಾಗಿ ನಾವಿಲ್ಲಿ ಗ್ಯಾಸ್ನ ಆನ್ ಮಾಡ್ಕೊಳ್ಳೋಣ. ಇವಾಗ ಇದು ಎಣ್ಣೆ ಸ್ವಲ್ಪ ಕಾಯಬೇಕು. ಫ್ರೆಂಡ್ಸ್, ನಾನಿವಾಗ ನಿಮಗೆ ಚಿಕನ್ನ ತೋರಿಸ್ತಿದ್ದೀನಿ. ಒಂದು 15-20 ನಿಮಿಷ ಇದು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಖಾರನೆಲ್ಲ ಹೀರ್ಕೊಂಡಿದೆ. ಕರಿಬೇವು ಮತ್ತು ಕೊತ್ತಂಬರಿನ ಈ ರೀತಿಯಾಗಿ ಮೇಲ್ಗಡೆ ತರಿತರಿಯಾಗಿ ಹೆಚ್ಚಿ ಹಾಕಿರೋದ್ರಿಂದ ಇದು ಕರೆದಾಗ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಈ ಥರ ಹಾಕ್ಕೊಳ್ಳಿ. ಸೊ ಇದು ಕ್ರಿಸ್ಪಿಯಾಗಿ ತುಂಬಾ ಖಡಕ್ಕಾಗಿ ತುಂಬ ಚಿಕನ್ನು ಸ್ಮೂತಾಗಿರುತ್ತೆ, ಬಟ್ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ವಲ್ಲ, ಎಣ್ಣೆ ಕಾದಿದೆ. ಸೊ ಇವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನ ಒಂದೊಂದಾಗೆ ಚಿಕನ್ನ ಎಣ್ಣೆಗೆ ಹಾಕ್ಕೋತಾ ಇದ್ದೀನಿ. ಸೊ ಸಣ್ಣ ಉರಿಯಲ್ಲಿನೇ ಇದನ್ನು ಫ್ರೈ ಮಾಡ್ಕೋಬೇಕು, ಯಾಕಂದರೆ ಚಿಕನ್ನು ಒಳಗಡೆಯಿಂದ ಪೂರ್ತಿಯಾಗಿ ಬೇಯಬೇಕು. ನಮಗೆ ಹಸಿಯಾಗಿದ್ದರೆ ತಿನ್ನೋಕ್ಕೆ ಸರಿಯಾಗಿರಲ್ಲ. ಸೊ ಹಾಗಾಗಿ ನೀಟಾಗಿ ಇದನ್ನು ಬೇಯಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಚಿಕನ್ ಬೆಂದಾಗೆ ಪೂರ್ತಿ ಬೇಯ್ತು ಅಂದಾಗ ಇವಾಗ ಮೇಲೆ ಗುಳ್ಳೆಗಳು ಬರೋದು ಕಡಿಮೆ ಆಗುತ್ತೆ. ನೋಡಿ ಚಿಕನ್ನು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ. ಇವಾಗ ಈ ರೀತಿಯಾಗಿ ಅದು ಗೋಲ್ಡನ್ ಕಲರ್ ಬಂದಮೇಲೆ ಅದನ್ನ ಫ್ರೈ ಆಗಿದೆ ಅಂತ ತೆಗಿಬೇಕು ಎಣ್ಣೆಯಿಂದ. ಮಧ್ಯದಲ್ಲೇ ತೆಗಿಯೋಕೆ ಹೋಗಬೇಡಿ. ಎಣ್ಣೆ ಕಾದಿರುತ್ತೆ ಫ್ರೆಂಡ್ಸ್, ಸೊ ನೋಡ್ಕೊಂಡು ಹಾಕೊಳ್ಳಿ. ನೋಡಿ ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ, ಯಾಕಂದರೆ ಪೂರ್ತಿಯಾಗಿ ಹಾಕಿದ್ದೀನಿ ನಾನು.
ಇವಾಗ ಇವನ್ನೆಲ್ಲನೂ ನಾನು ಕೊರೆಸಿ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮದು ಚಿಕನ್ನು ಫ್ರೈ ಆಗಿದೆ. ಸೊ ನೋಡಿ, ಗುಳ್ಳೆಗಳು ಬರೋದೆಲ್ಲ ಕಡಿಮೆ ಆಗಿದೆ. ಸೊ ಇನ್ನೂ ಜಾಸ್ತಿ ಬಿಟ್ಟರೆ ಚಿಕನ್ನು ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಫ್ಲೇಮ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಇದನ್ನು ತಕ್ಕೋಬೇಕು. ಅಂದರೆ ಅದು ಕ್ರಿಸ್ಪಿನೆಸ್ಸು ಜಾಸ್ತಿ ಆಗುತ್ತೆ ಚಿಕನ್ ಮೇಲಿಂದು. ಒಳಗಡೆಯಿಂದ ಚಿಕನ್ ತುಂಬಾ ಸಾಫ್ಟಾಗಿ ಬೆಂದಿರುತ್ತೆ, ಬಟ್ ಮೇಲ್ಗಡೆಯಿಂದ ಇದನ್ನೆಲ್ಲ ತರಿಯಾಗಿ ರುಬ್ಬಿ ಹಾಕಿರ್ತೇವಲ್ಲ, ಸೊ ಆವಾಗದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ, ವಿತೌಟ್ ಕಲರ್, ನಾನು ಯಾವುದು ಕಲರ್ ಆ್ಯಡ್ ಮಾಡಿಲ್ಲ ಇದಕ್ಕೆ. ಸೊ ಆದರೂ ಎಷ್ಟು ಚೆನ್ನಾಗಿ ನಮ್ಮದು ಚಿಕನ್ದು ಕಲರ್ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಸೊ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಎಲ್ಲನೂ ತೆಗ್ದಿದ್ದೀನಿ. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಚಿಕನ್ಸ್ ಅಂತ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.